ಯಾಕಪ್ಪ ಅಂತಂದ್ರೆ ಅಧಿಕಾರನ ವ್ಯಾಮೋಹನ ಹಂಗಿರ್ತದೆ. ಆ ದಿಶೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಷ್ಟರ ಮಟ್ಟಿಗೆ ತಮ್ಮ ಆಡಳಿತವನ್ನು ಚೆನ್ನಾಗಿ ಮಾಡ್ತಾರೆ ಅನ್ನೋದು ಸಹಿತ ಮುಖ್ಯ ಆಗ್ತದೆ. ಆದರೆ ಅದನ್ನು ಯಾವುದೇ ರೀತಿಯಿಂದಾದರೂ ಖಂಡಿಸುವಂಥ ಮಡಿಸುವಂಥ ಶಕ್ತಿ ಈ ವಿಶೇಷವಾಗಿ ಕುಮಾರಸ್ವಾಮಿಗಳಲ್ಲೇ ವಿಜೇಂದ್ರ ಅವರಲ್ಲಿದ್ದಾವ. ಅವರು ಅದನ್ನು ಒಳ್ಳೆ ರೀತಿ ಸದುಪಯೋಗ ಮಾಡಿಕೊಂಡು ವಿರೋಧ ಪಕ್ಷ ಪವರಪ್ಪ ಅನ್ನುವಂಥ ಮಾತನ್ನು ಆಡಳಿತ ಪಕ್ಷಕ್ಕೆ ಕೊಡಬೇಕಾಗಿದೆ. ಆ ದಿಶೆಯಲ್ಲಿ ಸಮನ್ವಯ ಸಾಧಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಮೋಸ್ಟ್ಲಿ ಇದರಲ್ಲಿ ಯಶಸ್ವಿ ಆದರೆ ಕಾಂಗ್ರೆಸ್ಸಿಗೆ 2022ರಲ್ಲಿ ಒಂದು ದೊಡ್ಡ ಹೊಡೆತ ಕೊಡ್ಬೋದು. ಇದೆಲ್ಲ ಆಗದೇ ಇದ್ದರೆ ಮತ್ತು ಅದೇ ಹಾಡು ಅದೇ ರಾಗ. ಏನಂತೀರಿ ನೀವು? ನಾವು ತಪ್ಪು ಅಂತೀರಿ, ನಾವು ತಪ್ಪಂದ್ರೆ ಸರಿ ಏನಲ್ಲಿ ಹೇಳ್ತಾ ಇರ್ರಿ ಕಾಮೆಂಟ್ ಮಾಡ್ತಾಯಿರ್ರಿ ಅಂತ ಹೇಳ್ತಾ, ನೀವು ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತಾ ಶೇರ್ ಮಾಡಿರಿ. ಮತ್ತು ಇವತ್ತು ಕೊನೆಗೆ ಹೇಳೋದಿಷ್ಟ, H16 ನ್ಯೂಸ್ ಇದು ಸತ್ಯದ ಕೈಗಂಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.